ಎಲ್ರಿಗೂ ನಮಸ್ಕಾರ. ನಾನು ರಾಘವೇಂದ್ರ ನಾಯ್ಕ್, ಪೋಷಣ ಅಭಿಯಾನ ಸಂಯೋಜಕರು, ಶಿಶು ಅಭಿವೃದ್ಧಿ ಯೋಜನೆ, ಚಳ್ಳಕೆರೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯೂನಿಲರ್ನ್ KA ಆ್ಯಪ್ನಲ್ಲಿ ECCE ಕೋರ್ಸ್ನ 12ನೇ ಮಾಡ್ಯೂಲನ್ನು ಹೇಗೆ ಓಪನ್ ಮಾಡಬೇಕು, ಹಾಗೆ ಹೇಗೆ ಎಂಡ್ ಮಾಡಬೇಕು ಅನ್ನೋದನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನೀವೇನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಮೊಬೈಲ್ನಲ್ಲಿ ಯೂನಿಲರ್ನ್ KA ಆ್ಯಪ್ ಇದೆಯಲ್ಲ, ಅದ್ರ ಮೇಲೆ ಟಚ್ ಮಾಡಬೇಕು. ಟಚ್ ಮಾಡಿದಾದ ನಂತರ ನಿಮಗೆ 11ನೇ ಮಾಡ್ಯೂಲ್ ಕಂಪ್ಲೀಟ್ ಆಗಿದರೆ ನಿಮಗೆ 12ನೇ ಮಾಡ್ಯೂಲು ಅನ್ಲಾಕ್ ಆಗಿ ಓಪನ್ ಆಗುತ್ತೆ. ಆವಾಗ ನೀವೇನು ಮಾಡಬೇಕು, ಇಲ್ಲಿ 12ನೇ ಮಾಡ್ಯೂಲಲ್ಲಿ 12A ಮತ್ತು 12B ಎರಡು ಸಬ್ ಮಾಡ್ಯೂಲ್ಸ್ ಬರ್ತವೆ. ಅದರಲ್ಲಿ 12A ಅಂತ ಕಾಣ್ತಿದೆಯಲ್ಲ, ಆರಂಭಿಕ ಸಾಕ್ಷರತಾ ಕೌಶಲ್ಯಗಳ ಬೆಳವಣಿಗೆ ಮತ್ತು ಓದಲು ತಯಾರಿ. ನೆಕ್ಸ್ಟು 12B ಅಂದರೆ 12B, ಆರಂಭಿಕ ಗಣಿತ ಕೌಶಲ್ಯಗಳು ಮತ್ತು ಸಂಖ್ಯೆಗಳ ಪರಿಕಲ್ಪನೆಯ ಬೆಳವಣಿಗೆ. 12A ಮತ್ತು 12B ಎರಡು ಸಬ್ ಮಾಡ್ಯೂಲ್ಸ್ ಇರ್ತವೆ. ನೀವು ಅದರಲ್ಲಿ 12A ಫಸ್ಟು ನೀವು ಟಚ್ ಮಾಡಬೇಕು. ಅಲ್ಲಿ ಟಚ್ ಮಾಡಿದಾದ ನಂತರ ನಿಮಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದ ನಂತರ ನಿಮಗೆ ಎಂಟರ್ ಅಂತ ಕಾಣ್ತಿದೆಯಲ್ಲ, ಅಲ್ಲಿ ನೀವು ಎಂಟರ್ ಅಂತ ಕೊಡಬೇಕು. ಎಂಟರ್ ಕೊಟ್ಟಾದ ನಂತರ ನಿಮಗೆ ವಿಡಿಯೋ ಕಂಟಿನ್ಯೂ ಅಂತ ಕೊಟ್ಟರೆ ವಿಡಿಯೋ ಪ್ಲೇ ಆಗುತ್ತೆ. 12A ಮುಗಿದ ನಂತರ ನಿಮಗೆ ಇಲ್ಲಿ 12B ಓಪನ್ ಆಗುತ್ತೆ. 12Bನಲ್ಲಿ ನೀವು ಅದ್ರ ಮೇಲೆ ಟಚ್ ಮಾಡಬೇಕು. ಟಚ್ ಮಾಡಿದಾದ ನಂತರ ನಿಮಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಅದಾದ ನಂತರ ನೀವು ಏನು ಮಾಡಬೇಕು, ಎಂಟರ್ ಅಂತ ಕೊಡಬೇಕು. ಎಂಟರ್ ಅಂತ ಕೊಟ್ಟಾದ ನಂತರ ಆರಂಭಿಕ ಸಾಕ್ಷರತಾ ಕೌಶಲ್ಯಗಳ ಬೆಳವಣಿಗೆ, ಓದುವ ಮತ್ತು ಬರೆಯುವ ಚಟುವಟಿಕೆಗಳಿಗಾಗಿ ಎಂಬ ಮಾಡ್ಯೂಲ್ಗೆ ನಿಮಗೆ ಸ್ವಾಗತ. ನಮಸ್ಕಾರ, ನನ್ನ ಹೆಸರು ಸರಿತಾ. ನಾನು ಅಂಗನವಾಡಿ ಮೇಲ್ವಿಚಾರಕಿ. ನಾನು ಈ ಮಾಡ್ಯೂಲ್ನಲ್ಲಿ ನಿಮ್ಮ ಮಾರ್ಗದರ್ಶಕಿಯಾಗಿದ್ದೇನೆ. ಈ ಮಾಡ್ಯೂಲ್ ಅನ್ನು ಮುಗಿಸಿದಾಗ ನಿಮ್ಗೆ ಈ ಸಾಮರ್ಥ್ಯಗಳು ಬಂದಿರುತ್ತವೆ. ಆರಂಭಿಕ ಸಾಕ್ಷರತಾ ಕೌಶಲ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು, ಈ ಕೌಶಲ್ಯಗಳನ್ನು ಬೆಳೆಸುವುದಕ್ಕಾಗಿ ಚಟುವಟಿಕೆಗಳನ್ನು ನಡೆಸುವುದು, ಈ ಕೌಶಲ್ಯಗಳ ಬೆಳವಣಿಗೆಯ ಮೂಲಕ ಮಕ್ಕಳನ್ನು ಓದುವುದು ಮತ್ತು ಬರೆಯುವುದಕ್ಕಾಗಿ ಸಿದ್ಧಪಡಿಸುವುದು. ಅಕ್ಕ, ಸಾಕ್ಷರತೆ ಎಂದರೆ ಓದು ಮತ್ತು ಬರೆಯುವ ಸಾಮರ್ಥ್ಯ ಎಂದು ನಮಗೆ ತಿಳಿದಿದೆ. ಆದರೆ ಆರಂಭಿಕ ಸಾಕ್ಷರತೆ ಎಂದರೇನು? ಮುಂದೆ ಓದುವುದು ಮತ್ತು ಬರೆಯುವುದಕ್ಕೆ ಸಹಾಯಕವಾಗುವ ವರ್ತನೆಗಳನ್ನು ಮಕ್ಕಳು ಕಲಿಯುವುದನ್ನು ಆರಂಭಿಕ ಸಾಕ್ಷರತೆ ಎನ್ನುತ್ತೇವೆ. ಅಕ್ಕ, ಆರಂಭಿಕ ಸಾಕ್ಷರತೆಯ ಕೌಶಲ್ಯಗಳ ಕೆಲವು ಉದಾಹರಣೆಗಳು ಮತ್ತು ಅಂಥ ಕೌಶಲ್ಯಗಳಲ್ಲಿ ಮಕ್ಕಳಲ್ಲಿ ಬೆಳೆಸಲು ನಾವು ಯಾವ ರೀತಿಯ ಚಟುವಟಿಕೆಗಳನ್ನು ನಡೆಸಬೇಕು ಎಂಬುದನ್ನು ಹೇಳಿ. ಮೊದಲನೆಯದಾಗಿ, ಲಿಖಿತ ಭಾಷೆಯು ಅರ್ಥಪೂರ್ಣವಾಗಿರುತ್ತದೆ ಎಂಬ ತಿಳುವಳಿಕೆಯನ್ನು ಬೆಳೆಸಬೇಕು. ಓದಲು ಮತ್ತು ಬರೆಯಲು ಅವರನ್ನು ಉತ್ತೇಜಿಸಬೇಕು. ಈ ಮುಂಚೆ ಲಿಖಿತ ಭಾಷೆ ಅಥವಾ ಮುದ್ರಿತ ಭಾಷೆ ಪರಿಚಯವೇ ಇಲ್ಲದ ಮಕ್ಕಳಿಗೆ ತಮ್ಮ ಆಲೋಚನೆಗಳನ್ನು ವ್ಯಕ್ತಪಡಿಸಲು ಲಿಖಿತ ಭಾಷೆ ಸಹಾಯಕ ಮತ್ತು ಅದು ಮಾತಿನ ಭಾಷೆಯ ಹಾಗೆಯೇ ಅರ್ಥಪೂರ್ಣ ಎಂದು ಅವರಿಗೆ ತಿಳಿಯುವುದಿಲ್ಲ. ಆರಂಭಿಕ ಸಾಕ್ಷರತಾ ಕೌಶಲ್ಯಗಳ ಬೆಳವಣಿಗೆಗಾಗಿ ಕೆಲವು ಚಟುವಟಿಕೆಗಳು ಹೀಗಿವೆ. ಮೌಖಿಕ ಭಾಷೆಯ ಬೆಳವಣಿಗೆಯನ್ನು ಸಶಕ್ತಗೊಳಿಸಲು ಚಟುವಟಿಕೆಗಳು. ಮೌಖಿಕ ಭಾಷೆಯು ಓದುವುದು ಮತ್ತು ಬರೆಯುವುದನ್ನು ಕಲಿಯಲು ಬುನಾದಿಯಾಗಿವೆ. ಆದ್ದರಿಂದ ಮೌಖಿಕ ಭಾಷೆಯ ಕೌಶಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸುವ ಕುರಿತು ಗಮನ ಹರಿಸುವುದು ಮುಖ್ಯ. ಮಕ್ಕಳಿಗೆ ವಾಕ್ಯಗಳು ಮತ್ತು ಪದಗಳನ್ನು ಪರಿಚಯಿಸುವುದು. ಮಕ್ಕಳಿಗೆ ತಮಗೆ ಗೊತ್ತಿರುವ ಕಥೆಯನ್ನು ಹೇಳಲು ಕೇಳಿ. ಮಗು ಒಂದು ಪರಿಸರದಲ್ಲಿರುವ ವಿವಿಧ ಧ್ವನಿಗಳ ಕಡೆ ಮಕ್ಕಳ ಗಮನವನ್ನು ಸೆಳೆಯಿರಿ. ಮಕ್ಕಳಿಗೆ ಕಣ್ಣು ಮುಚ್ಚಿಕೊಳ್ಳಲು ಹೇಳಿ. ಏನು ಕೇಳಿಸುತ್ತಿದೆ ಎಂದು ಕೇಳಿ. ಒಂದು ಪದವನ್ನು ಹೇಳಿ, ಅದೇ ರೀತಿ ಧ್ವನಿಸುವ ಪದಗಳನ್ನು ಹೇಳಲು ಹೇಳಿ. ಪರ್ಯಾಲೋಚನೆ ಮತ್ತು ಚರ್ಚೆಗಾಗಿ ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಯನ್ನು ನಿಮ್ಮ ಈ ಕಲಿಕೆ ಗುಂಪಿನಲ್ಲಿ ಅಥವಾ ನಿಮ್ಮ ಮಾಸಿಕ ಸೆಕ್ಟರ್ ಸಭೆಗಳಲ್ಲಿ ಅಥವಾ ಸ್ವತಃ ನೀವೇ ಪರ್ಯಾಲೋಚಿಸಿ ಮತ್ತು ಚರ್ಚಿಸಿ. ಕೆಳಗೆ ಒಂದು ಪ್ರಶ್ನೆಯನ್ನು ನೀಡಲಾಗಿದೆ. ಅದಕ್ಕೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿ. ಅದಕ್ಕಿಂತ ಹೆಚ್ಚು ಆಯ್ಕೆಗಳು ಸರಿ ಇರಬಹುದು.
ನಿಮ್ಮ ಉತ್ತರ ಅಂಶತಃ ಸರಿ. ಈ ಮಾಡ್ಯೂಲ್ನಲ್ಲಿ ಕಲಿತಿರುವುದರ ಸಾರಾಂಶವನ್ನು ನೋಡೋಣ. ಈ ಮಾಡ್ಯೂಲ್ನಲ್ಲಿ ನೀವು ಕಲಿತಿರುವುದು ಆರಂಭಿಕ ಸಾಕ್ಷರತೆ ಎಂದರೆ ಮುಂದೆ ಅವರಿಗೆ ಓದುವುದು ಮತ್ತು ಬರೆಯುವುದನ್ನು ಕಲಿಯಲು ಪೂರಕವಾಗುವ ವರ್ತನೆಗಳು ಮತ್ತು ಕೌಶಲ್ಯಗಳನ್ನು ಕಲಿಯುವುದು ಪರಿಣಾಮಕಾರಿ ಚಟುವಟಿಕೆಗಳಾಗಿವೆ. ನೀವು ಈ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಮುಗಿಸಿದ್ದೀರಿ. ಧನ್ಯವಾದ. ನಾವೀಗ ಮುಂದಿನ ಮಾಡ್ಯೂಲ್ ಅನ್ನು ಆರಂಭ ಮಾಡೋಣವೇ? ಆರಂಭಿಕ ಗಣಿತ ಕೌಶಲಗಳು ಮತ್ತು ಸಂಖ್ಯೆಗಳ ಪರಿಕಲ್ಪನೆಯ ಬೆಳವಣಿಗೆ ಎಂಬ ಈ ಮಾಡ್ಯೂಲ್ಗೆ ಸ್ವಾಗತ. ನಮಸ್ಕಾರ, ನನ್ನ ಹೆಸರು ಸರಿತಾ. ನಾನು ಅಂಗನವಾಡಿ ಮೇಲ್ವಿಚಾರಕಿ. ನಾನು ಈ ಮಾಡ್ಯೂಲ್ನಲ್ಲಿ ನಿಮ್ಮ ಮಾರ್ಗದರ್ಶಕಿಯಾಗಿದ್ದೇನೆ. ಈ ಮಾಡ್ಯೂಲ್ ಅನ್ನು ಮುಗಿಸಿದಾಗ ನೀವು ಕೆಳಗಿನ ಸಾಮರ್ಥ್ಯಗಳನ್ನು ಪಡೆದಿರುತ್ತೀರಿ. ಆರಂಭಿಕ ಗಣಿತ ಕೌಶಲಗಳು ಎಂದರೇನು ಎಂದು ಅರ್ಥ ಮಾಡಿಕೊಂಡಿರುತ್ತೀರಿ, ಚೇಸುತ್ತೀರಿ. ಅಕ್ಕ, ಆರಂಭಿಕ ಗಣಿತ ಕೌಶಲಗಳು ಎಂದರೇನು? ಆರಂಭಿಕ ಗಣಿತ ಕೌಶಲಗಳು ಸಂಖ್ಯೆಗಳು ಮತ್ತು ಗಣಿತದ ಪರಿಕಲ್ಪನೆಗಳು ಮತ್ತು ಕೌಶಲಗಳನ್ನು ಅರ್ಥ ಮಾಡಿಕೊಳ್ಳಲು ಬುನಾದಿಯನ್ನು ಹಾಕಲು ಸಹಾಯಕವಾಗಿವೆ. ಅಕ್ಕ, ಆರಂಭಿಕ ಗಣಿತ ಕೌಶಲಗಳ ಕೆಲವು ಉದಾಹರಣೆಗಳನ್ನು ಮತ್ತು ಈ ಕೌಶಲಗಳನ್ನು ಮಕ್ಕಳಲ್ಲಿ ಬೆಳೆಸಲು ಯಾವ ಚಟುವಟಿಕೆಗಳನ್ನು ನಡೆಸಬೇಕು ಎಂಬುದನ್ನು ಹೇಳುವಿರಾ? ಖಂಡಿತ. ಇವು ಅಂತಹ ಕೌಶಲಗಳು: ಸಮಾನವಾದ ವಸ್ತುಗಳನ್ನು ಹೊಂದಿಸುವುದು ಅಥವಾ ಅವುಗಳನ್ನು ಒಟ್ಟಿಗೆ ಇಡುವುದು. ವಿಭಿನ್ನ ಬಣ್ಣದ ಹಲವು ಕಾರ್ಡ್ ಬೋರ್ಡ್ ತುಂಡುಗಳನ್ನು ಮಕ್ಕಳ ಎದುರು ಇಡಿ. ನಂತರ ಕೆಂಪು ಬಣ್ಣದ ಕಾರ್ಡ್ ಬೋರ್ಡ್ ತುಂಡನ್ನು ಅವರೆದುರು ಇಡಿ. ಕೆಳಗಿನ ಪ್ರಶ್ನೆಗಳನ್ನು ನಿಮ್ಮ ಈ ಕಲಿಕೆ ಗುಂಪು ಅಥವಾ ಮಾಸಿಕ ಸೆಕ್ಟರ್ ಸಭೆಗಳಲ್ಲಿ ಅಥವಾ ನೀವೇ ಸ್ವಂತಕ್ಕೆ ಪರ್ಯಾಲೋಚಿಸಿ ಮತ್ತು ಚರ್ಚಿಸಿ. ಕೆಳಗಡೆ ಒಂದು ಪ್ರಶ್ನೆಯನ್ನು ಕೊಟ್ಟಿದೆ. ಅದಕ್ಕೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಸಬ್ಮಿಟ್ ಕ್ಲಿಕ್ ಮಾಡಿ. ಕೆಳಗಿನ ಆಯ್ಕೆಗಳಲ್ಲಿ ಯಾವುದು ಆರಂಭಿಕ ಗಣಿತ ಕೌಶಲ ಅಲ್ಲ? ನಿಗದಿತ ಅನುಕ್ರಮದಲ್ಲಿ ಮಣಿಗಳನ್ನು ಪೋಣಿಸುವ ಸಾಮರ್ಥ್ಯ, ಚೌಕ ಮತ್ತು ದುಂಡನೆಯ ಆಕಾರಗಳನ್ನು ಪ್ರತ್ಯೇಕಿಸುವ ಸಾಮರ್ಥ್ಯ, ಚಿಕ್ಕದರಿಂದ ಉದ್ದದವರೆಗೆ ಕಡ್ಡಿಗಳನ್ನು ಅನುಕ್ರಮದಲ್ಲಿ ಜೋಡಿಸುವ ಸಾಮರ್ಥ್ಯ, ಒಂದು ಪದದಲ್ಲಿರುವ ಧ್ವನಿಯನ್ನು ಗುರುತಿಸುವ ಸಾಮರ್ಥ್ಯ, ಮಾದರಿಗಳ ತಿಳುವಳಿಕೆಯನ್ನು ಬೆಳೆಸಿಕೊಳ್ಳುವುದು. ತಪ್ಪು ಉತ್ತರ. ಈ ಮಾಡ್ಯೂಲ್ನಲ್ಲಿ ಕಲಿತಿರುವುದನ್ನು ಸಾರಾಂಶದಲ್ಲಿ ತಿಳಿಯೋಣ. ಈ ಮಾಡ್ಯೂಲ್ನಲ್ಲಿ ನೀವು ಕೆಳಗಿನ ಅಂಶಗಳನ್ನು ಕಲಿತಿದ್ದೀರಿ. ಆರಂಭಿಕ ಗಣಿತ ಕೌಶಲಗಳು ಸಂಖ್ಯೆಗಳು ಮತ್ತು ಇತರ ಗಣಿತ ಕೌಶಲಗಳ ತಿಳುವಳಿಕೆಯನ್ನು ಬೆಳೆಸಿಕೊಳ್ಳುವುದಕ್ಕೆ ಬುನಾದಿಯನ್ನು ಹಾಕುತ್ತದೆ. ಆರಂಭಿಕ ಗಣಿತ ಕೌಶಲಗಳಲ್ಲಿ ಹೊಂದಿಸುವುದು, ವರ್ಗೀಕರಿಸುವುದು, ಅನುಕ್ರಮಗೊಳಿಸುವುದು ಮತ್ತು ಅನುಕ್ರಮ ಆಲೋಚನೆ ಒಳಗೊಳ್ಳುತ್ತದೆ. ಇದು ಬಹಳ ಮುಖ್ಯ. ನೀವು ಈ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಮುಗಿಸಿದ್ದೀರಿ. ಧನ್ಯವಾದ. ನಾವೀಗ ಮುಂದಿನ ಮಾಡ್ಯೂಲ್ ಅನ್ನು ಆರಂಭ ಮಾಡೋಣವೇ?